ನಾವು ಎಷ್ಟೇ ಕಡಿಮೆ ಕ್ವಾಂಟಿಟಿಯಲ್ಲಿ ಸಾಂಬಾರು ಮಾಡಿದ್ರೂ ಕೂಡ ಅದು ನೆಕ್ಸ್ಟ್ ಡೇಗೆ ಸ್ವಲ್ಪ ಸಾಂಬಾರು ಉಳಿಯುತ್ತೆ ಮತ್ತು ಅದನ್ನು ಯಾರೂ ಕೂಡ ತಿನ್ನೋದಕ್ಕೆ ಇಷ್ಟಪಡೋದಿಲ್ಲ. ಸೊ ಅದಕ್ಕೆ ನಾನು ಉಳಿದಿರೋಂತಹ ಸಾಂಬಾರಿಂದ ಈ ರೆಸಿಪಿನ ಮಾಡ್ತಾಯಿದ್ದೀನಿ. ಈ ರೆಸಿಪಿನ ನೀವು ಒಂದು ಸರ್ತಿ ಮಾಡಿ ನೋಡಿ, ಪದೇ ಪದೇ ನೀವು ಇದನ್ನೇ ಮಾಡ್ಕೊಂಡು ತಿಂತೀರಾ, ಅಷ್ಟು ಇದ್ರದ್ದು ರುಚಿ ಚೆನ್ನಾಗಿರುತ್ತೆ. ಇವಾಗ ಉಳಿದಿರೋಂಥ ಸಾಂಬಾರಿಗೆ ನಾನು ತರಕಾರಿನ ಹಾಕ್ಕೊಂಡಿದ್ದೀನಿ. ಇದೇ ತರಕಾರಿ ಹಾಕ್ಕೋಬೇಕು ಅಂತ ಏನಿಲ್ಲ. ಸೊ ನಿಮ್ಮ ಮನೆಯಲ್ಲಿ ಯಾವುದು ತರಕಾರಿ ಅವೈಲೇಬಲ್ ಇದೆ ಆ ಒಂದು ತರಕಾರಿನ ಹಾಕ್ಕೊಳ್ಳಿ. ಅದಾದ ನಂತರ ಇದಕ್ಕೆ ನಾನು ಕಡಲೆ ಹಿಟ್ಟು, ಜೋಳದ ಹಿಟ್ಟು ಮತ್ತು ಗೋಧಿ ಹಿಟ್ಟನ್ನು ಹಾಕಿದ್ದೀನಿ. ಇದು ಅಲ್ಲದೆ ನೀವು ಇದಕ್ಕೆ ರಾಗಿ ಹಿಟ್ಟು ಅಥವಾ ಅಕ್ಕಿ ಹಿಟ್ಟು ಕೂಡ ಹಾಕೋಬಹುದು. ಸಾಂಬಾರ್ದು ಕ್ವಾಂಟಿಟಿ ಎಷ್ಟಿದೆ ಅದ್ರ ಮೇಲೆ ನೀವು ತರಕಾರಿ ಮತ್ತು ಹಿಟ್ಟುಗಳನ್ನು ಹಾಕ್ಕೊಳ್ಳಿ. ಜಾಸ್ತಿ ಗಟ್ಟಿ ಮಾಡಿದ್ರೆ ಮತ್ತೆ ನೀವು ಇದಕ್ಕೆ ನೀರೆಲ್ಲ ಹಾಕೋಬೇಕಾಗುತ್ತೆ. ಹಾಗಾಗಿ ಎಕ್ಸ್ಟ್ರಾ ನೀರು ಹಾಕೊಳ್ಳೋದಕ್ಕೆ ಹೋಗಬೇಡಿ, ಇಲ್ಲಾಂದರೆ ಅದ್ರ ಟೇಸ್ಟ್ ಹೋಗಿಬಿಡುತ್ತೆ. ನಾನಿಲ್ಲಿ ಬೇಳೆ ಸಾರನ್ನು ತೊಗೊಂಡಿದ್ದೀನಿ. ಬೇಳೆ ಸಾರು ಬದಲಾಗಿ ಸೊಪ್ಪಿನ ಸಾರು ಅಥವಾ ಯಾವುದಾದ್ರೂ ಪಲ್ಯ ಉಳಿದ್ರೆ ಪಲ್ಯದಿಂದ ಕೂಡ ನೀವು ಈ ಥರ ಮಾಡ್ಕೋಬೋದು. ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಒಂದು ಸತಿ ಮಾಡಿ ನೋಡಿ.